ಎಲ್ಲ ಆತ್ಮೀಯ SLC ವಿದ್ಯಾರ್ಥಿಗಳಿಗೆ ಸ್ವಾಗತನ ಕೋರುತ್ತಾ ಇಂದಿನ ಈ ಕ್ಲಾಸ್ನಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಬೆಂಗಳೂರು 10ನೇ ತರಗತಿಯ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ರಿಲೀಸ್ ಮಾಡಿದ್ದಾರೆ. ಸೊ ಆನ್ ಬಿಹಾಫ್ ಆಫ್ ಆಲ್ ಮೈ 10th standard students of the academic year 2023 and 24, I express my great gratitude to the team who has devoted their valuable time and ಹಾರ್ಡ್ ವರ್ಕ್ ಫಾರ್ ಫ್ರೇಮಿಂಗ್ ದಿಸ್ ಕ್ವಶನ್ ಪೇಪರ್. ನೋಡ್ರಿ, ಮುಖ್ಯವಾಗಿ KB ನಿಂಗರಾಜು ಮಾನ್ಯ ಉಪನಿರ್ದೇಶಕರ ಕಚೇರಿ ದಕ್ಷಿಣ ಜಿಲ್ಲೆ ಬೆಂಗಳೂರು ದಕ್ಷಿಣ ಈ ಎಲ್ಲ ಟೀಮನ್ನು ಸೇರ್ಕೊಂಡ್ಬಿಟ್ಟು ಎಲ್ಲ ಕ್ವಶನ್ ಪೇಪರನ್ನು ಫ್ರೇಮ್ ಮಾಡಿದ್ದಾರೆ. ಸೊ ವಿ ಹ್ಯಾವ್ ಟು ಅಡ್ಮೈರ್ ದಿಯರ್ ವರ್ಕ್. ಓಕೆ, ಇಂದಿನ ಕ್ಲಾಸ್ನಲ್ಲಿ ನಾವು ಏನು ಮಾಡೋಣ, SLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ SL ಇಂಗ್ಲೀಷನ್ನು ನಾವು ಏನು ಮಾಡೋದು, ಅನಲೈಸ್ ಮಾಡೋಣ. ಟೋಟಲಿ ಇಲ್ಲಿ ನೋಡ್ರಿ 4 ಕ್ವಶನ್ ಪೇಪರ್ನ ಡಿಪಾರ್ಟ್ಮೆಂಟ್ ಈ ಟೀಮ್ ರಿಲೀಸ್ ಮಾಡಿದೆ. ಅದರಲ್ಲಿ ಒಂದು ಕ್ವಶನ್ ಪೇಪರ್ ನಾವು ಕೀ ಆನ್ಸರ್ ಜೊತೆ ಕೊಟ್ಟಿದ್ದಾರೆ. ಆದರೆ 3 ಕ್ವಶನ್ ಪೇಪರ್ ಮಾತ್ರ ಐತಿ ನಿಮಗೆ ಸಾಲ್ವ್ ಮಾಡೋಕೆ ಏನು ಕೊಟ್ಟಿದ್ದಾರೆ ನೋಡೋ. ಈಗ ನಾವು ನೇರವಾಗಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನತ್ತ ಹೊರಟಿದ್ದೇವೆ. ಅದು ಕ್ವಶನ್ ಪೇಪರ್ ಸೆಕೆಂಡ್ ಲ್ಯಾಂಗ್ವೇಜ್ ಆ್ಯಂಡ್ ಪೇಜ್ ನಂಬರ್ 80ರಲ್ಲಿ ನಿಮ್ಮ ಕ್ವಶನ್ ಪೇಪರ್ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಅದಕ್ಕೆ ಮುಂಚಿತವಾಗಿ ಒಂದು ಕ್ವಶನ್ ಪೇಪರ್ ಇದೆ, ಯಾವುದು ಮಾಡೆಲ್ ಕ್ವಶನ್ ಪೇಪರ್ 1. ಅದರಲ್ಲಿ ಕೀ ಆನ್ಸರ್ ಇದೆ. ಬಟ್ ಅದನ್ನು ನೀವು ನಾವು PDF ನಿಮಗೆ ಸೆಂಡ್ ಮಾಡಿರ್ತೀನಿ, ನೀವು ಅದನ್ನು ಬೇಕಾದ್ರೆ ನೋಡ್ಕೋಬೋದು. ಬಟ್ ದಿಸ್ ಕ್ವಶನ್ ಪೇಪರ್ ಡಸ್ ನಾಟ್ ಹ್ಯಾವ್ key answers. So that one we are going to analyze. Along with the answers, there will be some of the hints that you have to comprehend while answering. Okay. So ತಡೆ ಮಾಡಿದೆ ಈ ಒಂದು ಕ್ವಶನ್ ಪೇಪರ್ ಮಾಡೆಲ್ ಕ್ವಶನ್ ಪೇಪರ್ ಸೊಲ್ಯೂಷನ್ನ ಸ್ಟಾರ್ಟ್ ಮಾಡೋಣ. ಓಕೆ, ರೆಡಿ? ಓಕೆ, ಡು ನಾಟ್ ಲೂಸ್ ಯುವರ್ ಕಾನ್ಸಂಟ್ರೇಷನ್ ಆ್ಯಂಡ್ ಐ ಮಸ್ಟ್ ಟೆಲ್ ಯು ದ್ಯಾಟ್ ಹ್ಯಾವ್ ದಿಸ್ ಹಾರ್ಡ್ ಕಾಪಿ ವಿತ್ ಯು. ಇದು ಏನಂತಿ, ಈ ಕ್ವಶನ್ ಪೇಪರ್ನ ಜೆರಾಕ್ಸನ್ನು ತೆಗೆದುಕೊಳ್ಬೇಕು. ಇದು ನಾಟ್ ಓನ್ಲಿ ಇಂಗ್ಲೀಷ್, ಆಲ್ ದ 6 ಕ್ವಶನ್ ಪೇಪರ್ಸ್ ಏನು ಕೊಟ್ಟಿದ್ದಾರೆ ಅದರಲ್ಲಿ ಅಟ್ಲೀಸ್ಟ್ ನಿಮ್ಮ 2 ಕ್ವಶನ್ ಪೇಪರ್ ಜೆರಾಕ್ಸ್ ಅಂತ ನಿಮ್ಮಲ್ಲಿ ಇರಬೇಕು. 4 ಇದ್ರೂ ಭಾಳ ಚಲೋ. ಓಕೆ, ಇಫ್ ಯು ಆರ್ ನ್ಯೂ ಆನ್ ಮೈ ಚಾನಲ್, subscribe the channel and share and comment. Okay, let's start the video. Mohan is going to market. ಇಲ್ಲಿ ನೋಡಿ, ಕ್ವಶನ್ ಟ್ಯಾಗ್ ಏನು ಮಾಡಬೇಕು, ಚೂಸ್ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಏನು QT ಮಾಡಬೇಕು. ಏನು ಮಾಡಬೇಕು, QT ಅಂತ ಕರಿತಾನೆ ಇದಕ್ಕೆ. ಸೊ ಮೋಹನ್ ಈಸ್ ಗೋಯಿಂಗ್ ಏನು ಮಾಡಬೇಕು, ಇಲ್ಲಿ ಈಸ್ ಹೆಲ್ಪಿಂಗ್ ವರ್ಬ್ ಅಂತ ಫಸ್ಟ್ ಹೆಲ್ಪಿಂಗ್ ವರ್ಬ್ ಯಾವ್ದು ಐತಿ, ಈಸ್ ಐತಿ. ಅದಕ್ಕೆ ನೆಗೆಟಿವ್ ಮಾಡಬೇಕು. ಸೊ ಪಾಸಿಟಿವ್ ಬಿಕಮ್ಸ್ ನೆಗೆಟಿವ್ ಆ್ಯಂಡ್ ನೆಗೆಟಿವ್ ಬಿಕಮ್ಸ್ ಪಾಸಿಟಿವ್. ಇಷ್ಟು ಮಾತ್ರ ಬೇಸಿಕ್ ಎಲ್ಲರಿಗೂ ಗೊತ್ತಿರ್ತೈತಿ. ಈಸ್ ಐತಿ, ಈಸ್ ಗೋಯಿಂಗ್ ಟು, ಇದು ನೆಗೆಟಿವ್ ಐತಿ. ಸೊ ಈಸ್ ನಾಟ್ ಎಲ್ಲ ಐತಿ ನೋಡ್ಬೇಕು ನೀವು, ಇಷ್ಟ ಮತ್ತೇನಿಲ್ಲ. ಈಸ್ ನಾಟ್ ಇದೆ. ಓಕೆ, ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಓಕೆ, ಲೆಟ್ಸ್ ಮೂವ್ ಟು ದ ಸೆಕೆಂಡ್ ಕ್ವಶನ್. ಕ್ವಶನ್ ನಂಬರ್ 2 ಏನು ಹೇಳ್ತೈತೆ ನೋಡ್ರಿ, ಇದು ಪ್ಯಾಸಿವ್ ವಾಯ್ಸ್ ಸಂಬಂಧಪಟ್ಟಂಗೆ, ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಸಂಬಂಧಪಟ್ಟಂಗೆ ಇದೆ. ದ ಪ್ಯಾಸಿವ್ ವಾಯ್ಸ್ ಫಾರ್ ದ ಫಾಲೋವಿಂಗ್ ಈಸ್ ಏನು ಮಾಡಿದ್ದಾರೆ, ಆ್ಯಕ್ಟಿವ್ ಅನ್ನು ಕೊಟ್ಟಿದ್ದಾರೆ. ಐ ಹ್ಯಾವ್ ಮೇಡ್ ಅ ಕೇಕ್. ಏನು ಮಾಡ್ಬೇಕು ನೀವು ಇಲ್ಲಿ, ಇಲ್ಲಿ ಸಬ್ಜೆಕ್ಟ್ ಐತಿ, ದೆನ್ ಹ್ಯಾವ್ ಹೆಲ್ಪಿಂಗ್ ವರ್ಬ್, ಮೇಡ್ ಅ ಕೇಕ್. ಏನು ಮಾಡಬೇಕು, ಫಸ್ಟ್ ಆಬ್ಜೆಕ್ಟನ್ನು ಸಬ್ಜೆಕ್ಟ್ವಾಗಿ ಮಾಡ್ಕೋಬೇಕು. ಅ ಕೇಕ್ ನೋಡ್ರಿ, ಅ ಕೇಕ್ ಆತ. ಅ ಕೇಕ್ ಇದ್ದಾಗ ಇಲ್ಲಿ ನೋಡ್ರಿ, ಈ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವೆರಿ ಸಿಂಪಲ್ ಆಗಿ ಬಿಡಿಸ್ಬೋದು ರೀ. ಯಾವ ರೀತಿಪ್ಪ ಅಂದ್ರೆ, ಕೇಕ್ ಐತಲ್ಲ ಇಲ್ಲಿ ನೋಡ್ರಿ, ಹಿ, ಶಿ ಮತ್ತು ಇಟ್, ಇದ್ರ ಜೊತೆಗೆ ಯಾವ ಹೆಲ್ಪಿಂಗ್ ವರ್ಬ್ ಬರುತ್ತೆ ಹೇಳ್ರಿ, ಹ್ಯಾಸ್. ಯಾವ ಬರುತ್ತೆ ರೀ, ಹ್ಯಾಸ್. ಸೊ ಕೇಕ್, ಇಟ್ ಅಂದ್ರೆ ಏನು, ವಸ್ತು, ಯಾವುದೇ ವಸ್ತು, ಪ್ರಾಣಿ ಅಥವಾ ಮನುಷ್ಯರು ಮಾತ್ರ ಆಗೋದಿಲ್ಲ. ಕೇಕ್ ಹ್ಯಾಸ್. ಎಲ್ಲೇ ನೀವು ಇಲ್ಲಿ ನೋಡ್ರಿ, ಹ್ಯಾಸ್ ಅಂತ ಆಕ್ಟಿವ್ ವಾಯ್ಸ್ನ ಬಂತಂತ ತಿಳ್ಕೊಂಬಿಡ್ರಿ ನಾವು, ಅಥವಾ ಹ್ಯಾವ್ ಬಂತಿ ಅಥವಾ ಹ್ಯಾಡ್ ಬಂತಿ, ಅದನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ಮತ್ತೆ ಏನು ಮಾಡಬೇಕು, ಬೀನನ್ನು ಬಳಸ್ಕೋಬೇಕು. ಈ ಥರ ನೆನ್ಪಿಡ್ಬೋದು ಪ್ಯಾಸಿವ್ ವಾಯ್ಸ್ ಒಳಗೆ. ಹ್ಯಾವ್ ಬಂದ್ರೂ ಹ್ಯಾವ್ ಬೀನ್, ಹ್ಯಾಸ್ ಬಂದ್ರೂ ಹ್ಯಾಸ್ ಬೀನ್, ಹ್ಯಾಡ್ ಬಂದ್ರೂ ಹ್ಯಾಡ್ ಬೀನ್. ಓಕೆ, ಈಗ ನೋಡ್ರಿ, ಅ ಕೇಕ್ ಏನೈತ್ರಿ ಇಲ್ಲಿ, ಇಟ್ ಸಮ ಇದ್ದಂಗೆ, ಇಲ್ಲಿ ಇಟ್ ರೀತಿ ಇದ್ದಂಗೆ. ಓಕೆ, ದೆನ್ ಇಟ್ ಹ್ಯಾಸ್. ನಾ ಏನು ಹೇಳಿದ್ದೀನಿ, ಹ್ಯಾಸ್ ಹ್ಯಾವ್ ಬಂದ್ರೂ ಬೀನ್ ಬಳಸಬೇಕು. ಅ ಕೇಕ್ ಹ್ಯಾಸ್ ಬೀನ್.
ಮೇಡ್ V3 ಆಲ್ರೆಡಿ ಕೊಟ್ಟಿದ್ದಾರೆ, ನಾವು ಆ್ಯಸ್ ಇಟ್ ಈಸ್ V3 ಬರಲೇಬೇಕು. ಎನಿ ವರ್ಬ್ ಆ್ಯಕ್ಟಿವ್ ಒಳಗೆ ಯಾವುದೇ ಒಂದು ಕ್ರಿಯಾಪದ ಕೊಟ್ಟರೆ ಅದು ಪ್ಯಾಸಿವ್ ಒಳಗೆ ಅದ್ರ V3 ಫಾರ್ಮನ್ನು ಬರೀಬೇಕು, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮನ್ನು ಬರೀಬೇಕು. ಓಕೆ, ಅ ಕೇಕ್ ಹ್ಯಾಸ್ ಬೀನ್ ಮೇಡ್ ಬೈ ಮೀ. ಆಯ್ದಿದ್ದು ಇಲ್ಲಿ ನೋಡ್ರಿ, ಆಯ್ದಿದ್ದು ಮೀ ಹಾಕದಿ. ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಆಪ್ಷನ್ ಎಲ್ಲಿದೆ ನೋಡ್ರಲ್ಲ, ಅ ಕೇಕ್ ಹ್ಯಾಸ್ ಬೀನ್ ಮೇಡ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಏನು ಕೊಟ್ಟಿದ್ದಾರೆ, ಲ್ಯಾಂಗ್ವೇಜ್ ಫಂಕ್ಷನ್ ಕೊಟ್ಟಿದ್ದು, ಭಾಳ ಈಸಿ ರೀ. ಇಲ್ಲಿ ಈ ಕ್ವಶನ್ ಮಾತ್ರ ನೀವು ಬಿಡಲೇಬಾರ್ದು. ಲ್ಯಾಂಗ್ವೇಜ್ ಫಂಕ್ಷನ್ ಕೊಟ್ಟಿದ್ದು ಏನು ಮಾಡಿದ್ದಾರೆ, ಧವನ್ ಆ್ಯಂಡ್ ಶ್ಯಾಮ್ ಬೋತ್ ಆರ್ ಟಾಕಿಂಗ್. ಹಲೋ ಶ್ಯಾಮ್, ಡೂ ಯು ನೋ ದ ವೇ ಟು ದ ಸ್ಟೇಷನರಿ ಶಾಪ್? ಶ್ಯಾಮ್ ಆನ್ಸರ್ ಮಾಡಿ, ಅಫ್ಕೋರ್ಸ್. ಶ್ಯಾಮ್ ಆನ್ಸರ್ ಮಾಡ್ತಾನೆ, ಅಫ್ಕೋರ್ಸ್. ಗೋ ಸ್ಟ್ರೈಟ್, ಟೇಕ್ ದ ಫಸ್ಟ್ ಲೆಫ್ಟ್ ಟರ್ನ್, ದ ಸೆಕೆಂಡ್ ಶಾಪ್ ಈಸ್ ಸ್ಟೇಷನರಿ ಶಾಪ್. ಇಲ್ಲಿ ಯಾವುದನ್ನು ಅಂಡರ್ಲೈನ್ ಮಾಡಿಲ್ಲ. ಇಲ್ಲಿ ನೋಡಿ, ಅಂಡರ್ಲೈನ್ ಅಂತ ಅಂದಾರ, ಬಟ್ ಅಂಡರ್ಲೈನ್ ಮಾಡಿಲ್ಲ. ನಾ ಮಾಡ್ತೀನಿ ನೋಡ್ರಿ, ಅಂಡರ್ಲೈನ್ ಇದಂತ ತಿಳ್ಕೊಂಬಿಡ್ರಿ. ಯಾವುದು ಇದೆ, ಗೋ ಸ್ಟ್ರೇಟ್ ಆ್ಯಂಡ್ ಟೇಕ್ ದ ಫಸ್ಟ್ ಲೆಫ್ಟ್ ಟರ್ನ್, ಸೀಕಿಂಗ್ ಡೈರೆಕ್ಷನ್ಸ್ ಅಲ್ಲ, ಆಫರಿಂಗ್ ಹೆಲ್ಪ್ ಅಲ್ಲ, ರಿಕ್ವೆಸ್ಟಿಂಗ್ ಅಲ್ಲ, ಗಿವಿಂಗ್ ಡೈರೆಕ್ಷನ್ ಕೊಡತ್ತಾರೆ. ಇಲ್ಲಿ ಡೈರೆಕ್ಷನ್ ಕೊಡೋದು. ಅಕಸ್ಮಾತ್ ಇದನ್ನು ಅಂಡರ್ಲೈನ್ ಮಾಡಿದ್ರೆ ನಾನು, ಡೂ ಯು ನೋ ದ ವೇ ಟು ದ ಸ್ಟೇಷನರಿ ಶಾಪ್, ಇದನ್ನು ಅಂಡರ್ಲೈನ್ ಮಾಡಿದ್ರೆ ಆನ್ಸರ್ ಏನಕ್ಕೆ ಹೇಳ್ರಿ, ಸೀಕಿಂಗ್ ಪರ್ಮಿಷನ್, ಸಾರಿ ಸೀಕಿಂಗ್ ಡೈರೆಕ್ಷನ್ ಅಂತ ಹಾಕಿ. ಸೊ ನಾ ಫಸ್ಟ್ ನೋಡಿ ಎರಡು ಆನ್ಸರ್ ಮಾಡತ್ತೆ ನೋಡ್ರಿ. ಫಸ್ಟ್ ಗೋ ಸ್ಟ್ರೇಟ್ ಆ್ಯಂಡ್ ಟೇಕ್ ದ ಫಸ್ಟ್ ಲೆಫ್ಟ್ ಟರ್ನ್ ಅಂದಾಗ ಗಿವಿಂಗ್ ಡೈರೆಕ್ಷನ್ ಆಯಿತಾ. ಅಕಸ್ಮಾತ್ ಇದು ಅಂಡರ್ಲೈನ್ ಮಾಡಿದರೆ ಡೂ ಯು ನೋ ದ ವೇ ಟು ದ ಸ್ಟೇಷನರಿ ಶಾಪ್, ಅದು ಸೀಕಿಂಗ್ ಡೈರೆಕ್ಷನ್ ಕೇಳಾಕತ್ತಾನ ನನಗೆ. ನಾ ಎರಡು ಅಂಡರ್ಲೈನ್ ಮಾಡಿ ಒಂದನ್ನೆಲ್ಲ ಅಂಡರ್ಲೈನ್ ಮಾಡಿರ್ತಾರೆ. ಓಕೆ, ಮೂವ್ ಟು ದ ಕ್ವಶನ್ ನಂಬರ್ 4. ರೀಡ್ ದ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ವರ್ಡ್ಸ್. ನೋಡಿರಿ, ಜಾನ್ ಆ್ಯಂಡ್ ಮಿಥುನ್, ಡೂ ಯು ಓನ್ ಅ ಕಾರ್? ಜಾನ್ ಕೇಳಾಕತ್ತಾನು. ಮಿಥುನ್ ಅಂತಾನು, ಐ ಡೋಂಟ್ ಹ್ಯಾವ್ ಇನಫ್ ಮನಿ. ಇಫ್ ಐ ಹ್ಯಾಡ್ ಮನಿ ಡ್ಯಾಶ್ ಬೌಟ್ ಆ್ಯಂಡ್ ಓನ್ ಕಾರ್. ಇಲ್ಲಿ ನೋಡ್ರಿ, ಥರ್ಡ್ ಕಂಡೀಷ್ನಲ್, ಇವು ಕಂಡೀಷ್ನಲ್ ಬರ್ತಾವೆ. ಅದರಲ್ಲಿ ಥರ್ಡ್ ಕಂಡೀಷನ್ದ ರೂಲ್ ಏನಪ್ಪ ಅಂದ್ರೆ, ಹ್ಯಾಡ್ ಪ್ಲಸ್ V3 ಇರಬೇಕು. ಅಲಾಂಗ್ ವಿತ್ ದ್ಯಾಟ್ ವುಡ್ ಹ್ಯಾವ್ ಪ್ಲಸ್ V3 ಅಂದ್ರೆ ಬರಬೇಕು. ಇದನ್ನು ಮಾತ್ರ ಹುಡುಕ್ಬೇಕು, ಈ ಸ್ಟ್ರಕ್ಚರ್ನ ಹುಡುಕ್ಬೇಕು ನೀವು. ನೋಡಿರಿ, ಹ್ಯಾಡ್ ಪ್ಲಸ್ V3 ಆದರೂ ಕೊಟ್ಟಿದ್ದಾರೆ. ಐ ಡೋಂಟ್ ಹ್ಯಾವ್ ಇನಫ್ ಮನಿ. ಇಲ್ಲಿ ನೋಡಿ, ಇಫ್ ಐ ಹ್ಯಾಡ್ ಮನಿ, ಹ್ಯಾಡ್ ಪ್ಲಸ್ V3 ಇದ್ರು, ಐ ಹ್ಯಾಡ್ ಮನಿ. ಇಲ್ಲಿ ಬಾಟ್ V3 ಕೊಟ್ಟಿದ್ದಾರೆ. ನೀವೇನು ಮಾಡ್ಬೇಕು ಈಗ, ಐ ವುಡ್ ಹ್ಯಾವ್ ಹುಡುಕ್ಬೇಕು ನೀವು. ಐ ವುಡ್ ಹ್ಯಾವ್ ಇಲ್ಲ ಐತೆ ನೋಡಿರಿ, ಎರಡನೇ ಸ್ಟ್ರಕ್ಚರ್ ಇದು ಹುಡ್ಕೋಬೇಕು ನೀವು. ಆಲ್ರೆಡಿ ಇದನ್ನು ಕೊಟ್ಟಿದ್ದಾರೆ, ಈಗ ಅವರು ಇದನ್ನು ಕೊಟ್ಟಿದ್ದಾರೆ. ವುಡ್ ಹ್ಯಾವ್ ಅನ್ನು ಹುಡುಕಬೇಕು ನೀವು. ಎಲ್ಲೈತೆ ನೋಡಿರಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಐ ವುಡ್ ಹ್ಯಾವ್ ಬಾಟ್ ಆ್ಯನ್ ಓನ್ ಕಾರ್ ಆಫ್ ಮೈನ್. ಭಾಳ ಈಸಿ, ಇದು ಫಿಕ್ಸ್ ನೋಡಿರಿ, ಥರ್ಡ್ ಕಂಡೀಷನ್. ಇದನ್ನ ನೆನ್ಪಿಟ್ಕೊಡ್ರಿ, ಹ್ಯಾಡ್ ಪ್ಲಸ್ V3, ನೆಕ್ಸ್ಟ್ ಕ್ಲೌಸಲ್ಲಿ ವುಡ್ ಹ್ಯಾವ್ ಪ್ಲಸ್ V3 ಇರಬೇಕು. ಫಾರ್ ಎಕ್ಸಾಂಪಲ್, ಇಫ್ ಐ ಹ್ಯಾಡ್ ಸ್ಟಡೀಡ್ ವೆಲ್ ಐ ವುಡ್ ಹ್ಯಾವ್ ಗಾಟ್ ಮೋರ್ ಮಾರ್ಕ್ಸ್ ಸರ್. ಸ್ಟೂಡೆಂಟ್ಸ್ ನಮಗೆ ಬಂದು ಹೇಳ್ತಾರೆ ಆಮೇಲೆ, ಸರ್ ಇನ್ನೊಂದು ಸ್ವಲ್ಪ ನಾನು ಎಫರ್ಟ್ ಮಾಡಿದರೆ ನಾನೇ ಔಟ್ ಆಫ್ ಔಟ್ ತೊಗೊಂಡ್ಬಿಡ್ತಿದ್ದೆ ಇಂಗ್ಲೀಷ್ನಲ್ಲಿ, ಇಂಗ್ಲೀಷ್ನಲ್ಲಿ ಔಟ್ ಆಫ್ ಔಟ್ ನಾನೇ ಮಾಡಿಬಿಡ್ತಿದ್ದೆ ಸರ್, ಸ್ವಲ್ಪ ಗ್ರಾಮರಲ್ಲಿ ಫೋಕಸ್ ಮಾಡಿದ್ದೀರ. ಇಫ್ ಐ ಹ್ಯಾಡ್ ಸ್ಟಡೀಡ್ ವೆಲ್ ಐ ವುಡ್ ಹ್ಯಾವ್ ಗಾಟ್ ಮೋರ್ ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 5 ನೋಡ್ರಿ. ಪಿಕ್ ಔಟ್ ಅ ವರ್ಡ್ ದಟ್ ಹ್ಯಾಸ್ ಸಿಂಗಲ್ ಸಿಲೆಬಲ್. ನೋಡಿರಿ, ಸಿಲೆಬಲ್ ಮೇಲೆ ಫಿಕ್ಸ್ ಕ್ವಶನ್ ಇದು, ಫಿಕ್ಸ್ ಕ್ವಶನ್ ಯಾವುದೈತೆ ನೋಡ್ರಿ, ಸಿಂಗಲ್ ಸಿಲೆಬಲ್. ಇಲ್ಲಿ ಎಸ್, ಸ್ಕೂಲ್, ಸಿಂಗಲ್ ಸಿಲೆಬಲ್. ಸ್ಕೂಲ್ ಇಸ್ ದ ಆನ್ಸರ್ ಹಿಯರ್. ನೆಕ್ಸ್ಟ್, ಕಂಬೈನ್ ದ ವರ್ಡ್ ಇನ್ ಕಾಲಮ್ A and B. ಇಲ್ಲಿ ನೋಡ್ರಿ, ಇದಂತೆ ಕೊಲೊಕೇಶನ್ನ ಮಾಡ್ಬೇಕು ನಾವು. ಕೊಲೊಕೇಶನ್ ವೆರಿ ಈಸಿ ಇದೆ. ಕೋಲ್ಡ್ ಟೈಮ್ ಅಂತಾನೆ ಇಲ್ಲ, ಕೋಲ್ಡ್ ಚಾನ್ಸ್ ಅಂತಾನೆ ಇಲ್ಲ, ಕೋಲ್ಡ್ ವಾರ್. ನೀವೆಲ್ಲ ಎಸ್.ಎಸ್.ನಲ್ಲಿ ಸೋಷಿಯಲ್ ಸ್ಟಡೀಸ್ನಲ್ಲಿ ಓದಿರ್ತೀರಿ, ಕೋಲ್ಡ್ ವಾರ್ ಅಂತ. ಕೋಲ್ಡ್ ಟೀ ಆಗೋದಿಲ್ರಿ, ಹಾಟ್ ಟೀ ಹಾಕತಿ. ಹಾಟ್ ಟೀ ನಿಮಗೆ ಬೆಸ್ಟ್ ಅದು ಎಕ್ಸಾಂಪಲ್ ಕೊಡ್ತಾವೆ, ಎಲ್ಲರಿಗೂ ಗೊತ್ತಿರೋಂಥ ಇದು ಒಂದು ಎಕ್ಸಾಂಪಲ್ ಯಾವುದಪ್ಪ ಅಂದ್ರೆ, ಕೊಲೊಕೇಶನ್ಗೆ ಬೆಸ್ಟ್ ಎಕ್ಸಾಂಪಲ್ ಹೇಳ ಓದ್ಬಿಡ್ರಿ ನೀವು. ಎಗ್ ರೈಸ್ ಎಲ್ಲರಿಗೂ ಗೊತ್ತಿರುತ್ತೆ. ಫ್ರೈಡ್ ರೈಸ್ ನಾ ನೆಕ್ಸ್ಟ್ ಹೇಳ್ರಿ, ಮೊಸರನ್ನ, ಫ್ರೈಡ್ ರೈಸ್, ಓಕೆ, ಕರ್ಡ್ ರೈಸ್, ಎಲ್ಲ ಇಲ್ಲಿ ಕಾಲೊಕೇಶನ್ ಇವು. ಕಾಲೊಕೇಶನ್. ಓಕೆ, ನೆಕ್ಸ್ಟ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್.
read the conversation and pick out the infinitive. Infinitive ಅಂದರೆ 2 plus v1 ಏನ್ರಿ ಇನ್ಫಿನಿಟಿ ಅಂದ್ರೆ 2 ಪ್ಲಸ್ ಅಲ್ಲಿ ಅಥವಾ 2 ಪ್ರಪೋಸಿಷನ್ ಇರ್ತೈತಿ ದೆನ್ ವರ್ಬದು ಫಸ್ಟ್ ಫಾರ್ಮನ್ನು ಹಚ್ಬೇಕು ಇಷ್ಟೇ 2 ಪ್ಲಸ್ ವರ್ಬ್ 1 ಎಲ್ಲ ಐತೆ ನೋಡ್ರಿ ಐ ಹ್ಯಾವ್ ಅ ಗೆಸ್ಟ್ ಟು ನೈಟ್ ಡೋಂಟ್ ಫರ್ಗೆಟ್ ಟು ಮೇಕ್ ಅ ಪಾಯಸಮ್ ಕೇಳ್ತಾನು ಫೈನ್ ಸರ್ ಈಸ್ ಪನೀರ್ ಪುಲಾವ್ ಆ್ಯಂಡ್ ಪಾಯಸಮ್ ಓಕೆ ನೋಡ್ರಿ ಟು ಮೇಕ್ ಇಲ್ಲೈತೆ ಆನ್ಸರ್ 2 ಪ್ಲಸ್ v1 ಮೇಕ್ ಇಲ್ಲಿ ವರ್ಬ್ 1 ಐತಿ ನೆಕ್ಸ್ಟ್ fill in the blanks with the appropriate tense form of the verb given in bracket ಇದು ನೋಡ್ರಿ ಪಿ ಯು ಸಿ ಸೆಕೆಂಡ್ರಿ ಒಳಗೆ ಐತಿ ನಾನು ಪಿ ಯು ಸಿ ಸೆಕೆಂಡ್ರಿ ಕ್ಲಾಸ್ ತಗೋದ್ನಾಗ ಇದು ಹೇಳ್ತೀನಿ ಏನಿಲ್ಲ ವೆರಿ ಸಿಂಪಲೆಸ್ಟ್ ಒನ್ ವಿನುತಾ ಬ್ರಾಕೆಟ್ ಹೆಂಗೆ ಕೊಟ್ರೆ ಬಿ ಪ್ಲಸ್ ಅವಾರ್ಡ್ ಐತಿ ವಿನುತಾ ಅವಾರ್ಡ್ ದ ಫಸ್ಟ್ ಪ್ರೈಸ್ ಇನ್ ಸಿಂಗಿಂಗ್ ಕಾಂಪಿಟೇಷನ್ ಲಾಸ್ಟ್ ಇಯರ್ ಇದು ಇಂಪಾರ್ಟೆಂಟ್ ಅಡ್ವರ್ಬಿಯಲ್ ಟೈಮ್ ಅಂತ ಕರಿತಾನೆ ಇದಕ್ಕೆ ಅಡ್ವರ್ಬಿಯಲ್ ಟೈಮ್ ಅದೆಲ್ಲ ನಿಮಗೆ ಡೀಪ್ ಹೋಗುವ ಅಷ್ಟು ಅವಶ್ಯಕತೆ ಇಲ್ಲ ಈಗ ನೋಡ್ರಿ ಇಲ್ಲಿ ನೋಡ್ರಿ ಫಸ್ಟ್ ನೀವು ಏನು ಮಾಡಬೇಕು ಬಿ ಇಲ್ಲೇನು ಬಿ ಕೊಟ್ಟಿರ್ತಾರಲ್ಲ ಬಿ ಅದಕ್ಕೊಂದು ಟ್ರಿಕ್ ಆಯ್ತು ನೋಡ್ರಿ ಆ್ಯಮ್ ಈಸ್ ಆರ್ ವಾಸ್ ವರ್ ಇದನ್ನು ಬರೆದಿಟ್ಕೋರಿ ಓಕೆ ಇಲ್ಲಿ ನೋಡ್ರಿ ಇದು V3 ಮಾಡಲೇಬೇಕು ನೀವು ಅದನ್ನು ಇಲ್ಲಿ ಏನು ಮಾಡ್ಬೇಕು ಇದು ಪಾಸ್ಟ್ ಇದ್ದಾಗ ವಾಸ್ ಅಥವಾ ವೇರ್ ಬಳಸ್ಬೇಕು ವರ್ ಯಾವಾಗ ಬಳಸ್ಬೇಕು ಪ್ಲೂರಲ್ ಬಂದರೆ ವಾಸ್ ಯಾವಾಗ ಬಳಸ್ಬೇಕು ಸಿಂಗುಲರ್ ಇದ್ದರೆ ಈಗ ನೋಡ್ರಿ ಸಿಂಗುಲರ್ ವಿನುತಾ ಈ ಸಿಂಗುಲರ್ ಆರ್ ಪ್ಲೂರಲ್ ವಿನುತಾ ಸಿಂಗುಲರ್ ಬಂತೆ ಆನ್ಸರ್ ಸಿಗತ್ತೆ ನಿಮಗೆ ಆನ್ಸರ್ ಏನೋ ಲೈಟ್ ಹತ್ತಿದಂಗೆ ಆಗತ್ತೆ ಅರ್ಥ ಆದಂಗೆ ಆಗೋದು ಏನು ಅರ್ಥ ಆಗೈತು ಕಮೆಂಟ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಅರ್ಥ ಆದಂಗೆ ಆಗೋದು ಅಂತೇಳಿ ಅಥವಾ ಅರ್ಥ ಆಗೈತೆ ಸರ್ ಅಂತೆ ಆ್ಯಮ್ ಈಸ್ ಆರ್ ಇದು ಯಾವ ಬಳಕೆ ಮಾಡಬೇಕು ಪ್ರೆಸೆಂಟ್ ಇದ್ದಾಗ ಇಲ್ಲಿ ಪ್ರೆಸೆಂಟ್ ಯಾವುದೋ ಸಿಚುವೇಶನ್ ಕಾಣತ್ತೆ ನಿಮಗೆ ಪ್ರೆಸೆಂಟ್ ಅಂತ ಕಾಣತೈತಿ ಇಲ್ಲ ಲಾಸ್ಟ್ ಇಯರ್ ಐತಿ ಸೊ ಹಿಯರ್ ಬಿ ಐತಿ ಇದೇನು ಮಾಡ್ಬೇಕು ನಾವು ವಾಸ್ ಹಚ್ಬೇಕು ಇಲ್ಲಿ ವಾಸ್ ಅವಾರ್ಡೆಡ್ ಸ್ಪೇಸಲ್ಲಿ ನೋಡ್ರಿ ಒಟ್ಟಲ್ಲಿ ಓಕೆ ನಾನು ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಬೇಕಾದ್ರೆ ಇದನ್ನ PPT ಮಾಡ್ಕೊಂಡ್ಬಿಡ್ತೀನಿ ಓಕೆ ಅವಾರ್ಡೆಡ್ ವಾಸ್ ಅವಾರ್ಡೆಡ್ ಇದು ಮಾಡಲ್ ಕ್ವಶನ್ ಪೇಪರ್ 1 ಇದ್ದಿದ್ದು ಇನ್ನೂ 2 ಅದಾವೆ ಅವಾಗ PPT ಮಾಡ್ಕೋತೀನಿ ಅವಾರ್ಡ್ ಇಲ್ಲಿ ನೋಡ್ರಿ ಅದ ಪಾಸ್ಟ್ ಐತಿ ಅದಕ್ಕೆ ಅವಾರ್ಡೆಡ್ ಅದು okay move to the next question fill in the blanks with correct form of the word given in bracket ಏನು ಮಾಡಬೇಕಪ್ಪ ಇಲ್ಲಿ the research student was dash success in his effort successful ಇಷ್ಟದು successful ಬರೆದ ಆನ್ಸರ್ ಮುಗಿದು okay fill in the blanks with appropriate articles very important very easy also Ramesh was made to wait for hour ಐತಿ ನೋಡ್ರಿ ಆಯ್ತಲ್ಲ ಸೊ ಸೌಂಡ್ ರಿಪೀಟ್ ಆಗುತ್ತೆ ಅಂದರೆ ಆ್ಯನ್ ಅವರ್ ಆನ್ಸರ್ ಈಸ್ ಆ್ಯನ್ ಈಸ್ ದ ಆನ್ಸರ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಲಿಂಕರ್ಸ್ ನಥಿಂಗ್ ಬಟ್ ಕಂಜಂಕ್ಷನ್ಸ್ ರೀ ಲಿಂಕರ್ಸ್ ಕಾಮನ್ ಆಗಿ ಬರುವಂಥ ಫ್ಯಾನ್ ಬಾಯ್ಸು ಇವು ಲಿಂಕರ್ ದೆನ್ ಎಟ್ ದೋ ಆಲ್ದೋ ಇವೆಲ್ಲ ಲಿಂಕರ್ಸ್ ನೋಡಿ ದ ರೂಮ್ ವಾಸ್ ಚೆಕ್ಡ್ ರೂಮನ್ನು ಚೆಕ್ ಮಾಡಲಾಯಿತು ಪ್ಯಾಸಿವ್ ಕೊಟ್ಟರೆ ರೂಮ್ ವಾಸ್ ಚೆಕ್ಡ್ ಡ್ಯಾಶ್ ದ ಮೌಸ್ ವಾಸ್ ನೋವೇರ್ ಇನ್ ದ ರೂಮ್ ನೋಡು ಯಟ್ ದ ಮೌಸ್ ವಾಸ್ ನೋವೇರ್ ಆನ್ಸರ್ ಈಸ್ ಯಟ್ ದ ಮೌಸ್ ವಾಸ್ ನೋವೇರ್ ಇನ್ ದ ರೂಮ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ fill in the blanks with appropriate prepositions fill ಮಾಡಬೇಕು there are lot of newspapers dash very simple in Kannada and English ಕನ್ನಡದಲ್ಲಿ ಕ್ವಶನ್ ನ್ಯೂಸ್ ಪೇಪರ್ ಮತ್ತು ಇಂಗ್ಲೀಷ್ನಲ್ಲಿ ಅದಾವ ಕನ್ನಡದಲ್ಲಿ ಅದಾವ ಅಂದಂಗೆ ಆ್ಯಡ್ ಪ್ರಿಫಿಕ್ಸ್ ಫಾರ್ಮ್ ಆಫ್ ದ ಆಂಟೋನಿಮ್ ವರ್ಡ್ ಯಾವುದು ಬ್ಯಾಲೆನ್ಸ್ ವೆರಿ ಇಂಪಾರ್ಟೆಂಟ್ ಬ್ಯಾಲೆನ್ಸ್ ಅಂತ ನೋಡಿ ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ನೋಡ್ರಿ ಇಂಬ್ಯಾಲೆನ್ಸ್ ಪಾಸಿಬಲ್ಗೆ ಏನು ಅಪೋಸಿಟ್ ಹೇಳ್ರಿ ನೋಡ್ರಿ ಪಾಸಿಬಲ್ ಯಾರು ಹೇಳ್ತೀರಿ ಕಮೆಂಟ್ ಮಾಡಿರಿ ಕಮೆಂಟ್ ಬಾಕ್ಸ್ ನಾ ಇದು ಮಾಡ್ಬೇಡ್ರಿ ಡೋಂಟ್ ಹೆಸಿಟೇಟ್ ಮಾಡೋಂಗಿಲ್ಲ ನೋ ನೀಡ್ ಟು ಹೆಸಿಟೇಟ್ 2-3 ಸಲ ಅಷ್ಟೊಂದು ನಿಮ್ಗೆ ಅನಿಸ್ತೈತಿ ರಿಯಾಕ್ಟ್ ಮಾಡಿರಿ ಓಕೆ ಇದಕ್ಕೆ ಯಾವುದು ಅಪೋಸಿಟ್ ಆಕತಿ
ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ರಿಅರೇಂಜ್ ಕೊಟ್ಟಿದ್ದಾರೆ ನೋಡ್ರಿ, ಜಂಬಲ್ಡ್ ಮಾಡಿದ್ದಾರೆ. ಇದು PUC ಫಸ್ಟ್ ಇಯರ್ಲೂ ಬರುತ್ತೆ ನಿಮಗೆ, PUC ಫಸ್ಟ್ ಇಯರ್ಲಿ ಬರುವಂಥ ಕ್ವಶನ್ ಇದು ರಿಅರೇಂಜ್. ಇಲ್ಲಿ ಮಾಡ್ತಾರೆ ನೋಡ್ರಿ, ಏನೈತಿ ಇಲ್ಲಿ ಏನು ಕೊಟ್ಟಿದ್ದಾರೆ, ಫ್ರಾಮ್ ಅ ಬ್ರದರ್ ಮೈ ಬಾರೋಡ್ ಅ ಬ್ಯಾಗ್ ಐ. ಏನಿಲ್ಲ, ಫಸ್ಟ್ ಆಫ್ ಆಲ್ ನೀವು ಸಬ್ಜೆಕ್ಟ್ ನೋಡ್ಕೋಬೇಕು. ಇಲ್ಲಿ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್, ಇದು ಈ ಸ್ಟ್ರಕ್ಚರ್ನ ನೆನ್ಪಿಟ್ಕೋಬೇಕು ನಾವು. ಯಾವ ಸ್ಟ್ರಕ್ಚರ್ನ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಸ್ಟ್ರಕ್ಚರ್ನ ನೆನ್ಪಿಟ್ಕೋಬೇಕು. ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಇಲ್ಲಿ ಸಬ್ಜೆಕ್ಟ್ ಯಾವ್ದು ಆಕತ್ರಿ, ಡೈರೆಕ್ಟ್ಲಿ ಫ್ರಾಮ್ ಅಂತ ಪ್ರಪೋಸಿಷನ್ ಅಂತ ನಾವು ಯೂಸ್ ಮಾಡೋದಿಲ್ಲ. ದೆನ್ ಬಾರೋ ಡೈರೆಕ್ಟ್ಲಿ ವರ್ಬ್ ಅಂತ ಯೂಸ್ ಮಾಡೋದಿಲ್ಲ ನಾವು, ಇದು ವರ್ಬ್ ಐತಿ ಯೂಸ್ ಮಾಡೋಂಗಿಲ್ಲ. ಇಲ್ಲಿ ನೋಡಿ ಫಸ್ಟ್ ಪ್ರೊನೌನ್ ಡಬಲ್ ಕೊಟ್ಟಿದ್ದಾರೆ ಇಲ್ಲಿ, ಐ ಮತ್ತು ಮೈ ಯಾರು ತೊಗೋಬೇಕು ಇಲ್ಲಿ. ಮೈ ಬ್ರದರ್ ಹಿಂಗೆಲ್ಲ ಅಂತ ತೆಗಿಸ್ಬೇಡಿ. ಐ ಬ್ರಾಟ್, ಐ borrowed what, I borrowed a bag. ಇಲ್ಲಿ ನೋಡ್ರಿ, a bag, I borrowed a bag. ನಾನು ಬ್ಯಾಗನ್ನು ತೆಗೆದುಕೊಂಡೆ. borrowed a bag ಯಾರಿಂದ, ಫ್ರಮ್ ಮೈ ಬ್ರದರ್, ಫ್ರಮ್ ಮೈ ಬ್ರದರ್, ನನ್ನ ಬ್ರದರಿಂದ ನಾವು ಬ್ಯಾಗನ್ನು ತೆಗೆದುಕೊಂಡೆ ಅಂತ ನನ್ನದು. ಓಕೆ, ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಏನಿದೆ ನೆಕ್ಸ್ಟ್ ಕ್ವಶನ್, 15th ಒನ್ ನೋಡ್ರಿ. 15th ಒನ್, ಸೂಪರ್ಲೇಟಿವ್ ಡಿಗ್ರಿ ಆಫ್ ಕಂಪ್ಯಾರಿಸನ್ ಫಾರ್ ದ ಫಾಲೋವಿಂಗ್ ಸೆಂಟೆನ್ಸ್. ಸೂಪರ್ಲೇಟಿವ್ ಡಿಗ್ರಿ ಏನು, ಸೂಪರ್ಲೇಟಿವ್ ಏನು ಮಾಡಬೇಕು ಅಂದರೆ, ನೋ ಅದರ್ ಡೆಸರ್ಟ್ ಇನ್ ಆಫ್ರಿಕಾ ಈಸ್ ಆ್ಯಸ್ ಬಿಗ್ ಆ್ಯಸ್ ಸಹಾರಾ. ನೋಡಿ ಬಿಗ್, ಇಲ್ಲಿ ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ನೀವು, ಅಡ್ಜೆಕ್ಟಿವ್ನ ಹುಡುಕಬೇಕು. ಅಡ್ಜೆಕ್ಟಿವ್ ಬಿಗ್ದು ಕಂಪ್ಯಾರಿಟಿವ್ ಆಗತ್ರಿ ಬಿಗ್ಗರ್, ಬಟ್ ಏನು ಕೇಳಿದಾರೆ ಅವರು, ಸೂಪರ್ಲೇಟಿವ್ ಕೇಳಿದ್ದಾರೆ. ಸೊ ಸೂಪರ್ಲೇಟಿವ್ ಹೆಂಗೆ, ಬಿಗ್ದು ಬಿಗ್ಗೆಸ್ಟ್, ಬಿಗ್ಗರ್ ಬಿಗ್ಗೆಸ್ಟ್. ಯಾವುದು ಸಿಲೆಬಲ್ ಒಂದು ಇರ್ತೈತಿ ಅದಕ್ಕೆ ER ತಗೋತೈತಿ. ಫಾರ್ ಎಕ್ಸಾಂಪಲ್ ಟಾಲ್, ಇಲ್ಲಿ ನೋಡ್ರಿ ಟಾಲ್ದು ಏನಾಗುತ್ತೆ ಹೇಳ್ರಿ, ಟಾಲರ್. ನೆಕ್ಸ್ಟ್ ಟಾಲೆಸ್ಟ್ ಆಗುತ್ತೆ, ಟಾಲೆಸ್ಟ್. ದೆನ್ ಶಾರ್ಟೆಸ್ಟ್. ಇವೆಲ್ಲ ನೋಡ್ರಿ, ಶಾರ್ಟ್ ಒಂದೇ ಸಿಲೆಬಲ್, ಒಂದು ಸಿಲೆಬಲ್ ಇದ್ದರೆ ER ಹಚ್ಚಬೇಕು, ಅಥವಾ ಮೋರ್ ದೆನ್ ಒನ್ ಸಿಲೆಬಲ್ ಇದ್ದರೆ ಮೋಸ್ಟ್. ಫಾರ್ ಎಕ್ಸಾಂಪಲ್ ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್, ಬ್ಯೂಟಿಫುಲ್ಲರ್ ಅಲ್ಲ. ಮೋರ್ ಹ್ಯಾಂಡ್ಸಮ್, ಮೋಸ್ಟ್ ಹ್ಯಾಂಡ್ಸಮ್. ಸೊ ಲೆಟ್ಸ್ ಸಿ ದ ಸೂಪರ್ಲೇಟಿವ್ ಆಫ್ ದಿಸ್ ಒನ್. ನೋ ದ ಡೆಸರ್ಟ್ ಇನ್ ಆಫ್ರಿಕಾ ಈಸ್ ಆ್ಯಸ್ ಬಿಗ್ ಆ್ಯಸ್ ಸಹಾರಾ. ಇಲ್ಲಿ ನೋಡ್ರಿ, ಸಹಾರಾ is the biggest desert. Sahara is the biggest desert in Africa. ನೋಡ್ರಿ, ಇದು ಪ್ಲೇಸ್ ಭಾಳಷ್ಟು ಕನ್ಸಿಸ್ಟೆಡ್ ಆಗತ್ತೆ ಬರಲಿಕ್ಕೆ. ಸೊ ನೆಕ್ಸ್ಟ್ ಟೈಮ್ ಏನು ಮಾಡ್ತೇನೆ ನಾನು, ಇದನ್ನು PPT ತೊಗೊಂಡು ಮಾಡಿರ್ತೀನಿ. ಕ್ವಶನ್ ನಂಬರ್ 2 ಮತ್ತು 3 ಇನ್ನೂ 2 ಕ್ವಶನ್ ನಂಬರ್ ಬಾಕಿ ಇದಾವೆ. ನೆಕ್ಸ್ಟ್ ಕ್ವಶನ್ ಈಸ್, ಇದ್ರದ್ದು ಕಂಪೇರಿಟಿವ್ ಯಾರು ಮಾಡ್ತಾರೆ ನೋಡೋಣ. ಕಂಪೇರಿಟಿವ್ ಕೇಳಿಲ್ಲ ಬಟ್ ಮಾಡೋಣ ನೋಡೋಣ. ಇದು ಸೂಪರ್ಲೇಟಿವ್ ಆದರೆ ಇದ್ರ ಸೂಪರ್ಲೇಟಿವ್ ಆಯ್ತು. ಈಗ ಕಂಪ್ಯಾರಿಟಿವ್, ಇದು ಕಂಪ್ಯಾರಿಟಿವ್. ಓ ಮೈ ಗಾಡ್, ನೋ ಪ್ಲೇಸ್. ಓಕೆ, ಕಂಪ್ಯಾರಿಟಿವ್ ಮಾಡೋಣ. ಏನಿದ್ರಿ ಇದು, Sahara is bigger than any other desert in Africa. Okay, move to the next last question. ನೋಡ್ರಿ, ಲಾಸ್ಟ್ ಕ್ವಶನ್ ಏನಿತ್ತು ನೋಡ್ರಿ. ಲಾಸ್ಟ್ ಕ್ವಶನ್ ಅಲ್ಲಿ, ರೀರೈಟ್ ದ ಅಂಡರ್ಲೈನ್ ಸ್ಟೇಟ್ಮೆಂಟ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಅಂಡರ್ಲೈನ್ ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕು ಅಥವಾ ಇಂಡೈರೆಕ್ಟ್ ಸ್ಪೀಚನ್ನು ಮಾಡಬೇಕು. ಏನು ಮಾಡಬೇಕು ಇಲ್ಲಿ ನೋಡೋಣ. ಲೆಟ್ಸ್ ಸಿ. ನೋಡ್ರಿ, ಫಾದರ್ ಕೇಳ್ತಾರು, ವೈ ಅರಂಟ್ ಯು ಡೂಯಿಂಗ್ ಯುವರ್ ಹೋಮ್ವರ್ಕ್ ರವಿ ಹೇಳ್ತಾರು. ರವಿ ರಿಪ್ಲೈಡ್, ದೇ ಡಿಂಟ್ ಗಿವ್ ಅಸ್ ಎನಿ ಹೋಮ್ವರ್ಕ್ ಫಾದರ್. ಅಪ್ಪಾಜಿ ಯಾವುದೇ ಹೋಮ್ವರ್ಕ್ ಕೊಟ್ಟಿಲ್ಲ ನಮಗೆ. ಫಾದರ್ ಹೆಂಗೆ ಕೇಳ್ತಾರೋ, ರವಿ ಯಾಕೆ ಹೋಮ್ವರ್ಕ್ ಮಾಡತ್ತಿಲ್ಲೋ.
ರವಿ ಹೇಳ್ತಾನು, ಸರ್ ಅಪ್ಪಾಜಿ ಅದು ಹೋಮ್ವರ್ಕ್ ಕೊಟ್ಟಿಲ್ಲ ಗುರುಗಳು ಅಂತ ಈಗ. ರವಿ ರಿಪ್ಲೈಡ್, ಇಲ್ಲೇ ಬರೀತಾ ನೋಡ್ರಿ, ರವಿ ರಿಪ್ಲೈಡ್ ದ್ಯಾಟ್, ರವಿ ರಿಪ್ಲೈಡ್ ಅಥವಾ ರವಿ ಟೋಲ್ಡ್ ದ್ಯಾಟ್, ರವಿ ಟೋಲ್ಡ್ ದ್ಯಾಟು ಹಾಕೋದು. ರವಿ ಟೋಲ್ಡ್ ಹಿಂಗೆ ಬರ್ಬಿಟ್ರಿ, ರವಿ ಟೋಲ್ಡ್ ಹೀಸ್ ಫಾದರ್ that they the teachers ಇಲ್ಲಿ they ಸಿಂಪಲ್ ಪಾಸ್ಟ್ ಇದ್ರೆ ಯಾವ ಟೆನ್ಸ್ ಕನ್ವರ್ಟ್ ಆಕತ್ತೆ ಹೇಳ್ರಿ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಕತಿ. ಪಾಸ್ಟ್ ಪರ್ಫೆಕ್ಟ್ ಯಾವ್ದು ಹೇಳ್ರಿ, ಹ್ಯಾಡ್ ಪ್ಲಸ್ V3 ಇರಬೇಕು, ಸೊ ಹ್ಯಾಡ್ ಪ್ಲಸ್ V3 ಇರಬೇಕು ನೋಡ್ರಿ. ದೇ ಹ್ಯಾಡ್ ನಾಟ್ ಗಿವನ್ ಇಲ್ಲಿ ನೋಡ್ರಿ ಅಸ್ ಐತಿ, ಏನಕ್ಕದ, ದೇ ಹ್ಯಾಡ್ ನಾಟ್ ಗಿವನ್ ದೆಮ್ ಎನಿ ಹೋಮ್ ವರ್ಕ್. ಓಕೆ, ಇಷ್ಟು ಮಾಡಿದ್ರೆ ನಿಮಗೆ ಅದು ಏನಾಯ್ತು ಇಂಡೈರೆಕ್ಟ್ ಸ್ಪೀಚ್ ಒಳಗೆ ಕನ್ವರ್ಟ್ ಆದಂಗೆ. ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ನಾವು 2024 ಮಾಡಲ್ ಕ್ವಶನ್ ಪೇಪರ್, ಇನ್ನೂ ಮಾಡಲ್ ಕ್ವಶನ್ ಬರ್ತಾವೆ ಡಿಪಾರ್ಟ್ಮೆಂಟಿಂದ ಬರೋ ನಿರೀಕ್ಷೆ ಇದೆ, ನೋಡೋಣ. ಬಟ್ ಇದು ಏನು ಕ್ವಶನ್ ಪೇಪರ್ ನಾವು ಸಾಲ್ವ್ ಮಾಡಿದ್ದೇವೆ. ನೆಕ್ಸ್ಟ್ ಕ್ವಶನ್ ಪೇಪರ್ ಸಾಲ್ವನ್ನು ಕ್ವಶನ್ ಪೇಪರ್ ಮಾಡಲ್ 3 ಮಾಡೋಣ. ಇಫ್ ಯು ಆರ್ ನ್ಯೂ ಆನ್ ಮೈ ಚಾನಲ್, ಸಬ್ಸ್ಕ್ರೈಬ್ ಆ್ಯಂಡ್ ವಾಟ್ಸಪ್ ಲಿಂಕ್ ಒಯ್ದಿರಿ. ಒಂದು ಏನು ಮಾಡಬೇಕಪ್ಪ ಅಂದರೆ, ನೀವು ಲಿಂಕ್ ಜಾಯ್ನ್ ಆಗೋ ಮುಖಾಂತರ ನಿಮಗೆ ಅಂತ ನಾನು ಮಾಡೋಂಥ ಕ್ಲಾಸು ಅಥವಾ PDF ಏನೇ ಇನ್ಫಾರ್ಮೇಷನ್ ನಿಮಗೆ ಏನಕ್ಕೆ ಸಿಗ್ತಾ ಹೋಗುತ್ತೆ. ಸೊ ಆ ಲಿಂಕನ್ನು ಏನಂತ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಅಥವಾ ಡೈರೆಕ್ಟಾಗಿ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಏನಪ್ಪ ಅಂದರೆ, ಜಸ್ಟ್ ಸೆಂಡ್ ಅ ಮೆಸೇಜ್, ಕಾಲ್ ಮಾಡಬೇಡ್ರಿ, 9844505551 ಈ ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಏನು ಮಾಡ್ತೀರಿ, ನಿಮಗೆ ನಾ ಹೇಳೋದಂಥ ಎಲ್ಲ ಕ್ಲಾಸು PDF ನೋಟ್ಸು ಎಲ್ಲ ಹಿಂಟ್ಸ್ಗಳನ್ನು ನಿಮಗೆ ಇಲ್ಲಿ ಸಿಗುತ್ತೆ. ಎಲ್ಲ ಭಾಳಷ್ಟು ಜನರು ಇಲ್ಲಿ ಜಾಯ್ನ್ ಆಗಿದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.